ನೋಡಿ, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇನ್ಮುಂದೆ ಕ್ರಿಕೆಟ್ ನಡೆಯುತ್ತೋ ಇಲ್ವೋ ಅನ್ನುವಂತ ಆತಂಕದ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ವಿಜಯ್ ಹಜಾರೆ ಮ್ಯಾಚ್ ನಾಳೆ ನಡೀಬೇಕಾಗಿತ್ತು, ಆದರೆ ಅನುಮತಿ ಸಿಗಲಿಲ್ಲ. ಕಾರಣ ಇನ್ನೂ ಕೂಡ ಅಲ್ಲಿ ಬೇಕಾದಂತಹ ವ್ಯವಸ್ಥೆಗಳನ್ನ ಮಾಡಿಕೊಂಡಿಲ್ಲ ಅನ್ನುವಂತಹ ಪ್ರಶ್ನೆ. ಸ್ಟೇಡಿಯಂನಲ್ಲಿ ಇನ್ನಷ್ಟು ಸುರಕ್ಷತಾ ಕ್ರಮಗಳನ್ನ ಅಳವಡಿಸಬೇಕಂತೆ. ಅದೆಲ್ಲವೂ ಕೂಡ ಸರಿ ಹೋಗಿ ಎನ್ಒಸಿ ಸಿಕ್ಕರೆ ಮಾತ್ರ ಅಲ್ಲಿ ಮ್ಯಾಚ್ಗಳು ನಡೆಯುತ್ತೆ. ಚಿನ್ನಸ್ವಾಮಿ ಕ್ರೀಡಾಂಗಣ ಪಂದ್ಯ ನಡೆಸುವುದಕ್ಕೆ ಯೋಗ್ಯ ಅಲ್ವಾ? ಅಂದ್ರೆ ಈಗ ಆಗಿರುವಂತಹ ಕೆಲವು ಬೆಳವಣಿಗೆಗಳು ಮತ್ತು ಬದಲಾವಣೆಗಳ ಆಧಾರದ ಮೇಲೆ ಈ ಪ್ರಶ್ನೆ ಈಗ ಕಾಡ್ತಾ ಇದೆ. ಇಲ್ಲ ಅಂತಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಏನ್ರಿ, ನಮ್ಮ ಕ್ರಿಕೆಟ್ ಲೋಕಕ್ಕೆ ಕ್ರಿಕೆಟ್ ರತ್ನಗಳನ್ನ ಕೊಟ್ಟಂತಹ ಸ್ಟೇಡಿಯಂ ಅದು. ಒಂದು ಕಾಲದಲ್ಲಿ ಭಾರತವನ್ನ ಪ್ರತಿನಿಧಿಸ್ತಾ ಇದ್ದಂತಹ ಕರ್ನಾಟಕದಿಂದಲೇ 6-7 ಜನ ಪ್ಲೇಯರ್ಸ್ ಇದ್ರು. ಅವರೆಲ್ಲರೂ ಕೂಡ ಇದೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ತಯಾರಾದಂತವರು. ನಂಬರ್ 1 ಸ್ಟೇಡಿಯಂ ಚಿನ್ನಸ್ವಾಮಿ ಸ್ಟೇಡಿಯಂ. ಆದ್ರೆ ಏನ್ ಮಾಡೋದು? ಕೆಲವು ಸುರಕ್ಷತಾ ಕ್ರಮಗಳನ್ನ ತಗೊಂಡ್ರೆ, ಕೆಲವು ಅಗತ್ಯವಾದಂತಹ ಕ್ರಮಗಳನ್ನ ತಗೊಂಡ್ರೆ ಮತ್ತೆ ಮ್ಯಾಚ್ಗಳು ಶೀಘ್ರದಲ್ಲಿಯೇ ಸ್ಟಾರ್ಟ್ ಆಗುತ್ತೆ. ನಾಳೆ ಆಕ್ಚುಲಿ ಮ್ಯಾಚ್ ಅಲ್ಲಿ ದೆಹಲಿ ಪರ ವಿರಾಟ್ ಕೊಹ್ಲಿ ಅವರು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಡಬೇಕಾಗಿತ್ತು. ಆದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅನುಮತಿ ಸಿಗಲಿಲ್ಲ. ಹಿಂಗಾಗಿ ಈಗ ಬೇರೆ ಕಡೆ ಪಂದ್ಯ ನಡೆಯುತ್ತೆ. ಒಂದು ದೇವನಹಳ್ಳಿ, ಇಲ್ಲ ಆಲೂರು ಗ್ರೌಂಡ್. ಹೊರಭಾಗದಲ್ಲಿ ಅಪಾರ ಅಭಿಮಾನಿಗಳು ಸೇರುವ ಆತಂಕ ಇದೆ ಕೊಹ್ಲಿಯನ್ನ ನೋಡೋದಕ್ಕೆ. ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅನುಮತಿಯನ್ನ ಕೊಟ್ಟಿದ್ರೆ, ಹಿಂಗಾಗಿ ಅನುಮತಿ ಸಿಗಲಿಲ್ಲ. ಜೊತೆಗೆ ಸ್ಟೇಡಿಯಂ ಗೇಟ್ ಹೊರಭಾಗದಲ್ಲಿಯೇ ಕಾಲ್ತುಳಿತ ಸಂಭವಿಸಿದ್ದು ತಮಗೆಲ್ಲ ಗೊತ್ತಿದೆ. ಆ ಗೇಟ್ಗಳನ್ನ ಅಗಲೀಕರಣ ಮಾಡಬೇಕು ಅಂತ ಇತ್ತು. ಆದ್ರೆ ಇನ್ನೂ ಕೂಡ ಆ ಗೇಟ್ಗಳನ್ನ ದೊಡ್ಡದಾಗಿ ಮಾಡಲಿಲ್ಲ ಇವು. ಸೊ ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿಬಿಟ್ರೆ ಕಂಡು ಈ ಹಿಂದೆ ಆದಂತಹ ಪ್ರಮಾದವನ್ನ ಮತ್ತೆ ನಾವೇ ಆಹ್ವಾನಿಸೋದಾ? ಇದು ಬೇಡವೇ ಬೇಡ ಅಂತ ಹೇಳಿ ಶೀಘ್ರವೇ ತಗೊಳ್ಬೇಕಾದಂತಹ ಕ್ರಮವನ್ನ ತಗೊಂಡ ನಂತರ ಇದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿ ಈಗ ಪರ್ಮಿಷನ್ ಕೊಟ್ಟಿಲ್ಲ. ಚಿನ್ನಸ್ವಾಮಿ ಕ್ರೀಡಾಂಗಣದ ಗೇಟ್ ಅಗಲೀಕರಣವೂ ಕೂಡ ಅಲ್ಲಿ ಆಗಬೇಕಾಗಿದೆ, ಅದು ಕೂಡ ಆಗಿಲ್ಲ. ಜನ ಓಡಾಡೋದಕ್ಕೆ ಅನುಕೂಲವಾಗುವಂತಹ ವಾತಾವರಣವೂ ಕೂಡ ಈಗ ಸದ್ಯಕ್ಕೆ ಅಲ್ಲಿ ಇಲ್ಲ. ಇದೇ ಕಾರಣಕ್ಕೆ ಪಂದ್ಯ ಆಯೋಜನೆಗೆ ಅನುಮತಿಯನ್ನ ಪೊಲೀಸರು ನೀಡಿಲ್ಲ. ಹಿಂಗಾಗಿ ಒಂದು ಆಲೂರು ಗ್ರೌಂಡ್ ಅಲ್ಲಿ ಆಗಬೇಕು, ಇಲ್ಲ ದೇವನಹಳ್ಳಿ ಗ್ರೌಂಡ್ ಅಲ್ಲಿ ಆಗಬೇಕು. ನಾಳೆ ಬೆಳಿಗ್ಗೆ 10 ಗಂಟೆಗೆ ಇನ್ನೊಂದು ಮೀಟಿಂಗ್ ಇದೆ ಪದಾಧಿಕಾರಿಗಳದ್ದು, ಅಲ್ಲಿ ಇದನ್ನ ಫೈನಲ್ ಮಾಡ್ಲಿಕ್ಕಿದ್ದಾರೆ. ಇನ್ನು ನೆಕ್ಸ್ಟ್ ನೋಡಿ, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇನ್ಮುಂದೆ ಕ್ರಿಕೆಟ್ ನಡೆಯುತ್ತೋ ಇಲ್ವೋ ಅನ್ನುವಂತ ಆತಂಕದ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ವಿಜಯ್ ಹಜಾರೆ ಮ್ಯಾಚ್ ನಾಳೆ ನಡೀಬೇಕಾಗಿತ್ತು, ಆದರೆ ಅನುಮತಿ ಸಿಗಲಿಲ್ಲ. ಕಾರಣ ಇನ್ನೂ ಕೂಡ ಅಲ್ಲಿ ಬೇಕಾದಂತಹ ವ್ಯವಸ್ಥೆಗಳನ್ನ ಮಾಡಿಕೊಂಡಿಲ್ಲ ಅನ್ನುವಂತಹ ಪ್ರಶ್ನೆ. ಸ್ಟೇಡಿಯಂನಲ್ಲಿ ಇನ್ನಷ್ಟು ಸುರಕ್ಷತಾ ಕ್ರಮಗಳನ್ನ ಅಳವಡಿಸಬೇಕಂತೆ. ಅದೆಲ್ಲವೂ ಕೂಡ ಸರಿ ಹೋಗಿ ಎನ್ಒಸಿ ಸಿಕ್ಕರೆ ಮಾತ್ರ ಅಲ್ಲಿ ಮ್ಯಾಚ್ಗಳು ನಡೆಯುತ್ತೆ. ಚಿನ್ನಸ್ವಾಮಿ ಕ್ರೀಡಾಂಗಣ ಪಂದ್ಯ ನಡೆಸುವುದಕ್ಕೆ ಯೋಗ್ಯ ಅಲ್ವಾ? ಅಂದ್ರೆ ಈಗ ಆಗಿರುವಂತಹ ಕೆಲವು ಬೆಳವಣಿಗೆಗಳು ಮತ್ತು ಬದಲಾವಣೆಗಳ ಆಧಾರದ ಮೇಲೆ ಈ ಪ್ರಶ್ನೆ ಈಗ ಕಾಡ್ತಾ ಇದೆ. ಇಲ್ಲ ಅಂತಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಏನ್ರಿ, ನಮ್ಮ ಕ್ರಿಕೆಟ್ ಲೋಕಕ್ಕೆ ಕ್ರಿಕೆಟ್ ರತ್ನಗಳನ್ನ ಕೊಟ್ಟಂತಹ ಸ್ಟೇಡಿಯಂ ಅದು. ಒಂದು ಕಾಲದಲ್ಲಿ ಭಾರತವನ್ನ ಪ್ರತಿನಿಧಿಸ್ತಾ ಇದ್ದಂತಹ ಕರ್ನಾಟಕದಿಂದಲೇ 6-7 ಜನ ಪ್ಲೇಯರ್ಸ್ ಇದ್ರು. ಅವರೆಲ್ಲರೂ ಕೂಡ ಇದೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ತಯಾರಾದಂತವರು. ನಂಬರ್ 1 ಸ್ಟೇಡಿಯಂ ಚಿನ್ನಸ್ವಾಮಿ ಸ್ಟೇಡಿಯಂ. ಆದ್ರೆ ಏನ್ ಮಾಡೋದು? ಕೆಲವು ಸುರಕ್ಷತಾ ಕ್ರಮಗಳನ್ನ ತಗೊಂಡ್ರೆ, ಕೆಲವು ಅಗತ್ಯವಾದಂತಹ ಕ್ರಮಗಳನ್ನ ತಗೊಂಡ್ರೆ ಮತ್ತೆ ಮ್ಯಾಚ್ಗಳು ಶೀಘ್ರದಲ್ಲಿಯೇ ಸ್ಟಾರ್ಟ್ ಆಗುತ್ತೆ. ನಾಳೆ ಆಕ್ಚುಲಿ ಮ್ಯಾಚ್ ಅಲ್ಲಿ ದೆಹಲಿ ಪರ ವಿರಾಟ್ ಕೊಹ್ಲಿ ಅವರು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಡಬೇಕಾಗಿತ್ತು. ಆದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅನುಮತಿ ಸಿಗಲಿಲ್ಲ. ಹಿಂಗಾಗಿ ಈಗ ಬೇರೆ ಕಡೆ ಪಂದ್ಯ ನಡೆಯುತ್ತೆ. ಒಂದು ದೇವನಹಳ್ಳಿ, ಇಲ್ಲ ಆಲೂರು ಗ್ರೌಂಡ್. ಹೊರಭಾಗದಲ್ಲಿ ಅಪಾರ ಅಭಿಮಾನಿಗಳು ಸೇರುವ ಆತಂಕ ಇದೆ ಕೊಹ್ಲಿಯನ್ನ ನೋಡೋದಕ್ಕೆ. ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅನುಮತಿಯನ್ನ ಕೊಟ್ಟಿದ್ರೆ, ಹಿಂಗಾಗಿ ಅನುಮತಿ ಸಿಗಲಿಲ್ಲ. ಜೊತೆಗೆ ಸ್ಟೇಡಿಯಂ ಗೇಟ್ ಹೊರಭಾಗದಲ್ಲಿಯೇ ಕಾಲ್ತುಳಿತ ಸಂಭವಿಸಿದ್ದು ತಮಗೆಲ್ಲ ಗೊತ್ತಿದೆ. ಆ ಗೇಟ್ಗಳನ್ನ ಅಗಲೀಕರಣ ಮಾಡಬೇಕು ಅಂತ ಇತ್ತು. ಆದ್ರೆ ಇನ್ನೂ ಕೂಡ ಆ ಗೇಟ್ಗಳನ್ನ ದೊಡ್ಡದಾಗಿ ಮಾಡಲಿಲ್ಲ ಇವು. ಸೊ ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿಬಿಟ್ರೆ ಕಂಡು ಈ ಹಿಂದೆ ಆದಂತಹ ಪ್ರಮಾದವನ್ನ ಮತ್ತೆ ನಾವೇ ಆಹ್ವಾನಿಸೋದಾ? ಇದು ಬೇಡವೇ ಬೇಡ ಅಂತ ಹೇಳಿ ಶೀಘ್ರವೇ ತಗೊಳ್ಬೇಕಾದಂತಹ ಕ್ರಮವನ್ನ ತಗೊಂಡ ನಂತರ ಇದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿ ಈಗ ಪರ್ಮಿಷನ್ ಕೊಟ್ಟಿಲ್ಲ. ಚಿನ್ನಸ್ವಾಮಿ ಕ್ರೀಡಾಂಗಣದ ಗೇಟ್ ಅಗಲೀಕರಣವೂ ಕೂಡ ಅಲ್ಲಿ ಆಗಬೇಕಾಗಿದೆ, ಅದು ಕೂಡ ಆಗಿಲ್ಲ.
ಜನ ಓಡಾಡೋದಕ್ಕೆ ಅನುಕೂಲವಾಗುವಂತಹ ವಾತಾವರಣವೂ ಕೂಡ ಈಗ ಸದ್ಯಕ್ಕೆ ಅಲ್ಲಿ ಇಲ್ಲ. ಇದೇ ಕಾರಣಕ್ಕೆ ಪಂದ್ಯ ಆಯೋಜನೆಗೆ ಅನುಮತಿಯನ್ನ ಪೊಲೀಸರು ನೀಡಿಲ್ಲ. ಹಿಂಗಾಗಿ ಒಂದು ಆಲೂರು ಗ್ರೌಂಡ್ ಅಲ್ಲಿ ಆಗಬೇಕು, ಇಲ್ಲ ದೇವನಹಳ್ಳಿ ಗ್ರೌಂಡ್ ಅಲ್ಲಿ ಆಗಬೇಕು. ನಾಳೆ ಬೆಳಿಗ್ಗೆ 10 ಗಂಟೆಗೆ ಇನ್ನೊಂದು ಮೀಟಿಂಗ್ ಇದೆ ಪದಾಧಿಕಾರಿಗಳದ್ದು, ಅಲ್ಲಿ ಇದನ್ನ ಫೈನಲ್ ಮಾಡ್ಲಿಕ್ಕಿದ್ದಾರೆ. ಇನ್ನು ನೆಕ್ಸ್ಟ್ ನೋಡಿ, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇನ್ಮುಂದೆ ಕ್ರಿಕೆಟ್ ನಡೆಯುತ್ತೋ ಇಲ್ವೋ ಅನ್ನುವಂತ ಆತಂಕದ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ವಿಜಯ್ ಹಜಾರೆ ಮ್ಯಾಚ್ ನಾಳೆ ನಡೀಬೇಕಾಗಿತ್ತು, ಆದರೆ ಅನುಮತಿ ಸಿಗಲಿಲ್ಲ. ಕಾರಣ ಇನ್ನೂ ಕೂಡ ಅಲ್ಲಿ ಬೇಕಾದಂತಹ ವ್ಯವಸ್ಥೆಗಳನ್ನ ಮಾಡಿಕೊಂಡಿಲ್ಲ ಅನ್ನುವಂತಹ ಪ್ರಶ್ನೆ. ಸ್ಟೇಡಿಯಂನಲ್ಲಿ ಇನ್ನಷ್ಟು ಸುರಕ್ಷತಾ ಕ್ರಮಗಳನ್ನ ಅಳವಡಿಸಬೇಕಂತೆ. ಅದೆಲ್ಲವೂ ಕೂಡ ಸರಿ ಹೋಗಿ ಎನ್ಒಸಿ ಸಿಕ್ಕರೆ ಮಾತ್ರ ಅಲ್ಲಿ ಮ್ಯಾಚ್ಗಳು ನಡೆಯುತ್ತೆ. ಚಿನ್ನಸ್ವಾಮಿ ಕ್ರೀಡಾಂಗಣ ಪಂದ್ಯ ನಡೆಸೋದಕ್ಕೆ ಯೋಗ್ಯ ಅಲ್ವಾ? ಅಂದ್ರೆ ಈಗ ಆಗಿರುವಂತಹ ಕೆಲವು ಬೆಳವಣಿಗೆಗಳು ಮತ್ತು ಬದಲಾವಣೆಗಳ ಆಧಾರದ ಮೇಲೆ ಈ ಪ್ರಶ್ನೆ ಈಗ ಕಾಡ್ತಾ ಇದೆ. ಇಲ್ಲ ಅಂತಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಏನ್ರಿ, ನಮ್ಮ ಕ್ರಿಕೆಟ್ ಲೋಕಕ್ಕೆ ಕ್ರಿಕೆಟ್ ರತ್ನಗಳನ್ನ ಕೊಟ್ಟಂತಹ ಸ್ಟೇಡಿಯಂ ಅದು. ಒಂದು ಕಾಲದಲ್ಲಿ ಭಾರತವನ್ನ ಪ್ರತಿನಿಧಿಸ್ತಾ ಇದ್ದಂತಹ ಕರ್ನಾಟಕದಿಂದಲೇ 6-7 ಜನ ಪ್ಲೇಯರ್ಸ್ ಇದ್ರು. ಅವರೆಲ್ಲರೂ ಕೂಡ ಇದೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ತಯಾರಾದಂತವರು. ನಂಬರ್ 1 ಸ್ಟೇಡಿಯಂ ಚಿನ್ನಸ್ವಾಮಿ ಸ್ಟೇಡಿಯಂ. ಆದ್ರೆ ಏನ್ ಮಾಡೋದು? ಕೆಲವು ಸುರಕ್ಷತಾ ಕ್ರಮಗಳನ್ನ ತಗೊಂಡ್ರೆ, ಕೆಲವು ಅಗತ್ಯವಾದಂತಹ ಕ್ರಮಗಳನ್ನ ತಗೊಂಡ್ರೆ ಮತ್ತೆ ಮ್ಯಾಚ್ಗಳು ಶೀಘ್ರದಲ್ಲಿಯೇ ಸ್ಟಾರ್ಟ್ ಆಗುತ್ತೆ. ನಾಳೆ ಆಕ್ಚುಲಿ ಮ್ಯಾಚ್ ಅಲ್ಲಿ ದೆಹಲಿ ಪರ ವಿರಾಟ್ ಕೊಹ್ಲಿ ಅವರು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಡಬೇಕಾಗಿತ್ತು. ಆದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅನುಮತಿ ಸಿಗಲಿಲ್ಲ. ಹಿಂಗಾಗಿ ಈಗ ಬೇರೆ ಕಡೆ ಪಂದ್ಯ ನಡೆಯುತ್ತೆ. ಒಂದು ದೇವನಹಳ್ಳಿ, ಇಲ್ಲ ಆಲೂರು ಗ್ರೌಂಡ್. ಹೊರಭಾಗದಲ್ಲಿ ಅಪಾರ ಅಭಿಮಾನಿಗಳು ಸೇರುವ ಆತಂಕ ಇದೆ ಕೊಹ್ಲಿಯನ್ನ ನೋಡೋದಕ್ಕೆ. ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅನುಮತಿಯನ್ನ ಕೊಟ್ಟಿದ್ರೆ, ಹಿಂಗಾಗಿ ಅನುಮತಿ ಸಿಗಲಿಲ್ಲ. ಜೊತೆಗೆ ಸ್ಟೇಡಿಯಂ ಗೇಟ್ ಹೊರಭಾಗದಲ್ಲಿಯೇ ಕಾಲ್ತುಳಿತ ಸಂಭವಿಸಿದ್ದು ತಮಗೆಲ್ಲ ಗೊತ್ತಿದೆ. ಆ ಗೇಟ್ಗಳನ್ನ ಅಗಲೀಕರಣ ಮಾಡಬೇಕು ಅಂತ ಇತ್ತು. ಆದ್ರೆ ಇನ್ನೂ ಕೂಡ ಆ ಗೇಟ್ಗಳನ್ನ ದೊಡ್ಡದಾಗಿ ಮಾಡಲಿಲ್ಲ. ಸೊ ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿಬಿಟ್ರೆ ಕಂಡು ಈ ಹಿಂದೆ ಆದಂತಹ ಪ್ರಮಾದವನ್ನ ಮತ್ತೆ ನಾವೇ ಆಹ್ವಾನಿಸೋದಾ? ಇದು ಬೇಡವೇ ಬೇಡ ಅಂತ ಹೇಳಿ ಶೀಘ್ರವೇ ತಗೊಳ್ಬೇಕಾದಂತಹ ಕ್ರಮವನ್ನ ತಗೊಂಡ ನಂತರ ಇದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿ ಈಗ ಪರ್ಮಿಷನ್ ಕೊಟ್ಟಿಲ್ಲ. ಚಿನ್ನಸ್ವಾಮಿ ಕ್ರೀಡಾಂಗಣದ ಗೇಟ್ ಅಗಲೀಕರಣವೂ ಕೂಡ ಅಲ್ಲಿ ಆಗಬೇಕಾಗಿದೆ, ಅದು ಕೂಡ ಆಗಿಲ್ಲ. ಜನ ಓಡಾಡೋದಕ್ಕೆ ಅನುಕೂಲವಾಗುವಂತಹ ವಾತಾವರಣವೂ ಕೂಡ ಈಗ ಸದ್ಯಕ್ಕೆ ಅಲ್ಲಿ ಇಲ್ಲ. ಇದೇ ಕಾರಣಕ್ಕೆ ಪಂದ್ಯ ಆಯೋಜನೆಗೆ ಅನುಮತಿಯನ್ನ ಪೊಲೀಸರು ನೀಡಿಲ್ಲ. ಹಿಂಗಾಗಿ ಒಂದು ಆಲೂರು ಗ್ರೌಂಡ್ ಅಲ್ಲಿ ಆಗಬೇಕು, ಇಲ್ಲ ದೇವನಹಳ್ಳಿ ಗ್ರೌಂಡ್ ಅಲ್ಲಿ ಆಗಬೇಕು. ನಾಳೆ ಬೆಳಿಗ್ಗೆ 10 ಗಂಟೆಗೆ ಇನ್ನೊಂದು ಮೀಟಿಂಗ್ ಇದೆ ಪದಾಧಿಕಾರಿಗಳದ್ದು, ಅಲ್ಲಿ ಇದನ್ನ ಫೈನಲ್ ಮಾಡ್ಲಿಕ್ಕಿದ್ದಾರೆ. ಇನ್ನು ನೆಕ್ಸ್ಟ್